ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದನ್ನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಅದಕ್ಕೋಸ್ಕರ ಫಸ್ಟೇ ಹೇಳಿಬಿಟ್ಟೆ. ಹಾಗೆ ಇದಾಗಿತ್ತು ಶುಕ್ರವಾರದ ವ್ಲಾಗ್ ಆಗಿತ್ತಿದು. ಬೆಳಗ್ಗೆ ಎದ್ದು ನಮ್ಮ ವಾರ್ಗಿತ್ತಿ ಅವರೆಲ್ಲ ಯಾರೂ ಇರಲಿಲ್ಲ, ಅವರೆಲ್ಲ ಊರಿಗೆ ಹೋಗಿದ್ದರು. ಮಕ್ಕಳು ಎಲ್ಲ ಅತ್ತೆ ಮಾವ ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಅಷ್ಟೇ ಇದ್ದಿದ್ದು. ಸೊ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತೆಂಗಿನಕಾಯಿ ಚಟ್ನಿ ಮಾಡ್ಬೋದಿತ್ತು, ಬಟ್ ಕಾಯಿ ಹೋಳು ಇರಲಿಲ್ಲ, ಎಡ್ಕೊಡೋರು ಕೂಡ ಯಾರೂ ಇರಲಿಲ್ಲ. ಅದಕ್ಕೇ ಕಡಲೆಕಾಯಿ ಬೀಜದ ಚಟ್ನಿ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಬಿಡಿಸ್ಬಿಟ್ಟಿದ್ರು. ಅದರಲ್ಲಿ ರೊಟ್ಟಿ ಎದ್ದೇಳ್ತಿರ್ಲಿಲ್ಲ, ಅದಕ್ಕೋಸ್ಕರ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂಥರ ಮಲ್ಟಿಗ್ರೈನ್ ಹಿಟ್ಟಿನ ರೊಟ್ಟಿ ಆಗಿದೆ ಇದು. ಇದನ್ನು ರೆಡಿ ಮಾಡಿ ಈಗ ಇಟ್ಬಿಟ್ಟು ಕಲಸಿ ಫಸ್ಟು ಇಟ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಅವಾಗ ರೊಟ್ಟಿ ಹಾಕೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಯಾಕಂದರೆ ಜೋಳದ ಹಿಟ್ಟೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆದು ಬರಬೇಕು ಅದು. ಹಾಗೆಯೇ ಕಡಲೆ ಬೀಜದ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೆ. ರೆಡಿ ಮಾಡ್ಕೊಂಡಿಟ್ಟು ನನ್ನ ಮಗಳು ಫಸ್ಟೇ ಹೊಟ್ಟೆ ಹಸ್ವಂತ ಇದ್ದ, ಅವಳಿಗೆ ಫಸ್ಟು ರೊಟ್ಟಿ ಹಾಕಿ ಕೊಟ್ಬಿಟ್ಟು ನಾನು ಇನ್ನೂ ತಿನ್ನೋದು ಲೇಟು. ನಮ್ಮದೆಲ್ಲ ಇನ್ನೂ ಕೆಲಸ ಇತ್ತು, ಸೊ ಬೇಗ ತಿನ್ನಲಿಲ್ಲ. ಅವರು ಕೂಡ ಅಪ್ಪ ಅಮ್ಮ ಇನ್ನೂ ಹೂವು ಬಿಡಿಸ್ಕೊಂಡು ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಫಸ್ಟ್ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದೋ ಎಲ್ಲ ಜೋಡಿಸ್ಕೋಬೇಕಿತ್ತು. ಹಾಗೆಯೇ ಕಬೋರ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಯಾಕಂದರೆ ಸ್ವಲ್ಪ ಮನೆಯೆಲ್ಲ ಗುಡಿಸ್ಕೊತಾ ಇದೆ, ಕಸ ಎಲ್ಲ ಗುಡಿಸ್ಬೇಕಿತ್ತು. ಅದಕ್ಕೆ ಬೇಗನೆ ಗುಡಿಸ್ಬಿಡೋಣ ಅಂತ, ಯಾಕಂದರೆ ನಮ್ಮ ಹೊರಗಿತ್ತಿ ಬೇರೆ ಇರಲಿಲ್ಲ, ನಾನು ಒಬ್ಬಳೇ. ಹಾಗಾಗಿ ಪಾಪು ಎಲ್ಲ ನೋಡಿಕೊಂಡು ಬೇಗ ಬೇಗ ಮಾಡೋಕ್ಕಾಗಲ್ಲ, ಅದಕ್ಕೆ ಅವ್ನು ಮಲಗಿರೋ ಟೈಮಲ್ಲೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೋತಾ ಇದ್ದೆ. ತಿಂಡಿನ ಲೇಟ್ ಆಗಿರೋದ್ರಿಂದ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಆಮೇಲೆ ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೂತಿದ್ದು ಆಮೇಲೆ ಬೇಕಾದ್ರೆ ಬಾಕಿ ಕೆಲಸ ಮಾಡ್ಕೋಬೋದು. ಅದಕ್ಕೋಸ್ಕರ ಹಾಗೆಯೇ ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಈ ಮನೇಲಿರೋ ಗೃಹಿಣಿಯರ ಕತೆ ಹೆಂಗೆ ಅಂದರೆ, ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಅಡುಗೆ ಏನು ಮಾಡೋದು, ಸಾಯಂಕಾಲ ಅಡುಗೆ ಏನು ಮಾಡೋದು, ಸಾಂಬಾರು ಏನು ಮಾಡೋದು, ತಿಂಡಿ ಏನು ಮಾಡೋದು, ಇದೇ ದೊಡ್ಡ ಕತೆ ಆಗಿದೆ. ಎಲ್ಲರಿಗೂ ಒಂಥರ ಚಿಂತೆ ಆದರೆ ನಮಗೆ ಇದೇ ಒಂದು ದೊಡ್ಡ ಚಿಂತೆ ಆಗಿದೆ. ಏನು ಸಾಂಬಾರು ಮಾಡಬೇಕು, ಏನು ತಿಂಡಿ ಮಾಡಬೇಕು, ಇದೇ ದೊಡ್ಡ ಕತೆ. ಹಾಗೆಯೇ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಹಾಗೆಯೇ ನಮ್ಮ ಚಿಂಟುಗೆ ಇನ್ನೂ ಊಟ ಹಾಕಿರಲಿಲ್ಲ, ಅವನು ಬೇರೆ ಕೂಗ್ತಾ ಇದ್ದ. ಸೊ ಅವನಿಗೆ ಊಟ ಹಾಕೋಣ ಅಂತ ಹೋದೆ. ಇವತ್ತು ಚೈನ್ ತಂದಿದ್ರು, ಅವನಿಗೋಸ್ಕರ ಕಟ್ಟಾಕಿದ್ದಾರೆ. ಇಷ್ಟು ದಿನ ಹಂಗೆ ಬಿಟ್ಬಿಡ್ತಿದ್ರು, ಏನೆಲ್ಲ ಚಪ್ಪಲಿ ಎಲ್ಲ ಕಚ್ಚಿ ಕಚ್ಚಿ ಹಾಕ್ತಾನೆ. ಅದಕ್ಕೋಸ್ಕರ ಊಟ ಬೇಕಾ, ಊಟ ಹಾಂ ಊಟ ಬೇಕಾ, ಹಾಯ್ ಮಾಡು, ಸಾಕು ಸಾಕು. ಎಷ್ಟು ಗಲಾಟೆ ಮಾಡೋದು, ಹಾಂ ಎಷ್ಟು ಗಲಾಟೆ ಮಾಡೋದು. ಇರೋ ಹಾಕ್ತೀನಿ. ಊಟ ಎಲ್ಲ ಹಾಕೋವರೆಗೂ ಸುಮ್ಮನಿರಲ್ಲ ಅವನು, ಹಂಗೆ ಕಿರಿತಾ ಇರ್ತಾನೆ. ಹಾಗೆ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಮತ್ತು ಅಪ್ಪ ಅವರೆಕಾಳು ತಂದಿದ್ರು, ಹಸಿ ಅವರೆಕಾಳು ನುಗ್ಗೆಕಾಯಿ ಹಾಕಿ ಮಾಡಿದ್ದೆ. ನಾನು ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡೆ, ಬಟ್ ಕಾಂಬಿನೇಷನ್ ತುಂಬ ಸೂಪರಾಗಿ ಬಂದಿತ್ತು. ನಾನು ಯಾವತ್ತೂ ಈ ಥರ ಟ್ರೈ ಮಾಡಿರಲಿಲ್ಲ, ಹಸಿ ಕಾಳು ಜೊತೆ ನುಗ್ಗೆಕಾಯಿ ಹಾಕಿ. ಅಪ್ಪ ಹೇಳಿದ್ರು ಚೆನ್ನಾಗಿರುತ್ತೆ ಹಾಕು ಅಂತ, ಸೊ ಹಾಕೋಣ ಅಂತ ಹಾಕಿ. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮನೆಯೆಲ್ಲ ಸ್ವಲ್ಪ ಗುಡಿಸ್ಬೇಕಿತ್ತು. ಸೊ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಪು ಕೂಡ ಮಲಗಿತ್ತು. ತಿಂಡಿ ಎಲ್ಲ ತಿಂದಾಗಿ ಎಲ್ಲ ಹೊರಗಡೆ ಕೂತಿದ್ರು. ಸೊ ಅಷ್ಟರಲ್ಲಿ ನಾನು ಕೂಡ ಕ್ಲೀನ್ ಮಾಡಿಕೊಂಡು ಈಗ ಅಷ್ಟೊತ್ತಿಗೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನನ್ನ ಮಗ ಆಲ್ರೆಡಿ ಎದ್ದೇ ಬಿಟ್ಟಿದ್ದ, ಸೊ ಅಲ್ಲಿಗೆ ಎಂಡ್ ಮಾಡಿದ್ದೆ. ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಮುಗಿಸ್ಕೊಂಡು ಈಗ ನೈಟ್ ಅಡುಗೆ ಮಾಡಬೇಕಿತ್ತು. ಸೊ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ರೈಸ್ಗೆ ನುಗ್ಗೆಕಾಯಿ ಸಾಂಬಾರು ಇತ್ತು, ಸೊ ಟೊಮೊಟೊ ಸಾಂಬಾರು ತಿನ್ಬೇಕು ಅನಿಸ್ತಾಯಿತ್ತು. ಸೊ ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಸಾಂಬಾರನ್ನ ಮಾಡಿಕೊಂಡು ಹಾಗೆ ನೈಟು ರೊಟೀನ ಸ್ಟಾರ್ಟ್ ಮಾಡಿದ್ದೆ. ಕಾಫಿ ಎಲ್ಲ ಕುಡ್ದಾಗಿತ್ತು, ಎಲ್ಲರಿಗೂ ಕಾಫಿ ಎಲ್ಲ ಕೊಟ್ಟು ನಾನು ಹಾಲು ಎಲ್ಲ ಕುಡಿದು ಈಗ ಟೊಮೊಟೊ ಸಾಂಬಾರಿಗೆ ರೆಡಿ ಮಾಡಿಕೊಂಡು, ಹಾಗೆ ಸಿಂಪಲಾಗಿ ಮಾಡ್ತಾ ಇರೋದು, ಏನು ರುಬ್ಕೊಂಡೆಲ್ಲ ಮಾಡಲ್ಲ ನಾನು. ಒಂದೆರಡು ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕಿ, ಕರಿಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಹಾಕಿ, ಒಣಮೆಣ್ಸಿಕಾಯಿ
ಈ ಥರ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಡೈರೆಕ್ಟ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಹಾಕಿಬಿಟ್ಟು ಸಾಲ್ಟ್ ಹಾಕೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ ಟೊಮೊಟೊ. ಅದೆಲ್ಲ ಹಾಕಿ ಸ್ವಲ್ಪ ಹುಣಸೆ ರಸ ಮತ್ತು ಈ ಬೇಳೆ ಸಾಂಬಾರು ಪೌಡರ್ ಇರುತ್ತಲ್ವ ಅದೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ರೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 2-3 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಡ್ಬೇಕು. ಚೆನ್ನಾಗಿ ಕುದ್ದು ಅದ್ರ ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ, ಆವಾಗ ಸೂಪರಾಗಿ ಬರುತ್ತೆ ಸಾಂಬಾರು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬಟ್ ಡೀಟೇಲಾಗಿ ನಾನೇನು ಇಲ್ಲಿ ರೆಸಿಪಿ ಶೇರ್ ಮಾಡ್ತಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೇಲಿ ಮಾಡಿರ್ತಾರೆ, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿಲ್ಲ ನಾನು. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನಮ್ಮನೆ ಕೋಳಿಗಳೆಲ್ಲ ಕೊಕ್ಕೊ ಅಂತ ಕೂಗ್ತಾ ಇದ್ದಾವೆ. ಅವು ಕೂಡ ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ ನೋಡಿ. ಹಾಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಮಕ್ಕಳ ಹೆಸರೇನು ಅಂತ. ನನ್ನ ಮಗಳ ಹೆಸರು ಯಶ್ವಿತಾ ಗೌಡ, ನನ್ನ ಮಗನ ಹೆಸರು ತನ್ವಿತ್ ಗೌಡ. ಆದರೆ ನಾವು ನಿಕ್ ನೇಮ್ ಇಟ್ಟಿರೋದು, ಅವನು ದೇವ್ರ ಹೆಸರು ಇಟ್ಟಿರೋದು ಮುತ್ತುರಾಯ ಸ್ವಾಮಿ ಅನ್ನೋ ದೇವ್ರ ವರದಲ್ಲಿ ಅವನು ಹುಟ್ಟಿದ್ದು. ಸೊ ನಾನು ಮುತ್ತು ಅಂತ ಕರಿತೀನಿ. ಹಾಗೆಯೇ ನನ್ನ ಮಗಳಿಗೆ ಬೆಳ್ಳಿ ಅಂತ ನಿಕ್ ನೇಮು, ಬೆಳ್ಳಿ ಅಂತ ಮನೇಲಿ ಎಲ್ಲರೂ ಕೂಡ ಅವಳನ್ನ ಬೆಳ್ಳಿ ಅಂತಲೇ ಕರೆಯೋದು. ಸೊ ಒಂಥರ ಡಿಫ್ರೆಂಟಾಗಿರಲಿ ಅಂತ ಆ ಥರ ಕಟ್ಟಿದ್ದೀವಿ. ಎಲ್ಲರಿಗೂ ಚಿನ್ನ ವಜ್ರ ಇದ್ದರೆ ನನಗೆ ಬೆಳ್ಳಿ ಮತ್ತು ಮುತ್ತು, ಈ ಎರಡೂ ಒಡವೆಗಳು ಅಂತ ಹೇಳ್ತೀನಿ. ಹಾಗೆಯೇ ಹಾಗೆ ಇನ್ನೊಬ್ಬರು ಕೇಳಿದರು, ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದರು. ಖಂಡಿತ ಮಾಡ್ತೀನಿ, ಆದರೆ ಸ್ವಲ್ಪ ಇವಾಗ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ಡೆಫಿನೆಟ್ಲಿ ಮಾಡಿಬಿಟ್ಟು ಹಾಕ್ತೀನಿ ನಿಮಗೋಸ್ಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ಮಾಡ್ತೀನಿ. ಹಾಗೆ ನಮ್ಮ ಮನೆಯಲ್ಲಿರೋ ಲವ್ ಬರ್ಡ್ಸ್ ತೋರಿಸಿ ಅಂತ ಒಬ್ಬರು ಕೇಳಿದರು. ನೋಡಿ, ಇವರೇ ನಮ್ಮ ಮನೆಯ ಲವ್ ಬರ್ಡ್ಸ್ಗಳು. ನನ್ನ ಮಗಳು ಬರ್ಡೇ ಗಿಫ್ಟಾಗಿ ಬಂದಿದ್ದು 2. ಮೊದಲು ಸಣ್ಣ ಇತ್ತು ತುಂಬ, ಇವಾಗ ಸ್ವಲ್ಪ ದಪ್ಪ ಆಗಿದ್ದಾವೆ. ಆಲ್ರೆಡಿ 1 ವರ್ಷ ಆಯ್ತಲ್ವಾ. ಚೆನ್ನಾಗಿದೆ ಮಾತ್ರ. ಅದಕ್ಕೆ ಅಂತಲೇ ಒಂದು ದೊಡ್ಡ ಗೂಡು ಮಾಡಿಸಿ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಹಾಗೆಯೇ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ವ್ಲಾಗ್ನ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ.